ಆಫ್ಟರ್ನೂನು ವೆರಿ ಗುಡ್ ಆಫ್ಟರ್ನೂನು. ನಾನು ನಿಮ್ಮ ಪ್ರೀತಿಯ ವಿಜಯ್ ಅನು. ವೆಲ್ಕಮ್ಸ್ ಟು ಕತೆ ಮ್ಯೂಸಿಕ್ ಜೊತೆ. ಇವತ್ತಿನ ಕತೆ ಮ್ಯೂಸಿಕ್ ಜೊತೆಯಲ್ಲಿ ಒಂದು ಹೊಸ ಸಿನಿಮಾದ ಮಾತುಕತೆ, ಸ್ಪೆಷಲ್ ಮಾತುಕತೆ ಆ್ಯಂಡ್ ಚಿತ್ರತಂಡದ ಜೊತೆ. ಸೊ ಇವಾಗ ನಾವು ಯೂಶ್ವಲಿ ಏನು ಮಾಡ್ತೀವಪ್ಪ ಅಂತಂದರೆ, ಎಕ್ಸಾಮ್ ಬಂತು ಅಂದ ತಕ್ಷಣ ಸಿಲೆಬಸ್ಸಲ್ಲಿ ಇರೋದನ್ನೇ ರಾತ್ರಿ ಇಡೀ ಎಲ್ಲ ಕೂತು ಟೆನ್ಷನ್ ತಗೊಂಡು ಓದ್ತೀವಿ. ಆದರೆ ಎಕ್ಸಾಮಲ್ಲಿ ನಾವು ಮಾಡೋದು ಔಟ್ ಆಫ್ ಸಿಲೆಬಸ್ಸಲ್ಲಿರೋದೇ ಬರೆಯೋದು. ಸೊ ಈ ಔಟ್ ಆಫ್ ಸಿಲೆಬಸ್ಸು ಒಂಥರ ಸ್ಪೆಷಲ್ ಅನಿಸುತ್ತೆ ಜೀವನಕ್ಕೂ ಕೂಡ. ಸೊ ಈ ಸ್ಪೆಷಲ್ ಟೈಟಲ್ನ, ಸ್ಪೆಷಲ್ ಕತೆ, ಒಂದು ಸ್ಪೆಷಲ್ ಸಿನಿಮಾ ಹೊಸದಾಗಿ ಶುರುವಾಗಿದೆ ಆ್ಯಂಡ್ ರೆಡಿ ಆಗಿದೆ. ಅದು ಇದೇ ಡಿಸೆಂಬರ್ 27ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಚಿತ್ರತಂಡ ನಮ್ಮ ಜೊತೆನೇ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ ಆ್ಯಂಡ್ ಅವರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಈ ಚಿತ್ರದ ನಟ, ನಿರ್ದೇಶಕ, ಹಾಗೆ ಇವರು ಸಕಲ ಕಲಾ ವಲ್ಲಭರು ಕೂಡ ಹೌದು, ಪ್ರದೀಪ್ ದೊಡ್ಡಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್. ಸರ್, ಇವಾಗ ಏನಪ್ಪ ಅಂದರೆ, ಯಾರದೇ ಟ್ಯಾಲೆಂಟ್ ಆಗಿರಲಿ ಅಥವಾ ಅಂದರೆ ಹೊಸದಾಗಿ ನೀವು ತೋರಿಸ್ತಾ ಇದ್ದೀರಾ ನಿಮ್ಮ ಒಂದು ಐಡಿಯಾನಲ್ವಾ, ಸೊ ಹೇಗೆ ಅನ್ನಿಸ್ತಿದೆ ಸರ್? ಸೊ ಅದೇ ಒಂದು ನಾವು ಅನ್ಕೊಂಡದ್ನ ಮತ್ತೆ ಸ್ಕ್ರೀನಿಗೆ ತರೋದು ತುಂಬಾ ದೊಡ್ಡ ಕೆಲಸ. ಆದ್ರೆ ಈ ಸಿನಿಮಾದಲ್ಲಿ ಒಂದು ಖುಷಿ ಏನಂದ್ರೆ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ತಂದಿದ್ದೀನಿ. ಅದು ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲ ಕುಡ್ಕೊಂಡ್ ಬಂದಿದೆ ಈ ಸಿನಿಮಾಗೆ. ಸೊ ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಬಂದಿದೆ. ಅದೇ ತರ ಪ್ರತಿಕ್ರಿಯೆನೂ ಇದೆ. ಆ ಟ್ರೈಲರ್ ತುಂಬಾ ಇಷ್ಟ ಆಗಿದೆ ಜನಕ್ಕೆ. ಸೊ ಆ ಖುಷಿಲಿ ಇವಾಗ ನಾವು ರಿಲೀಸ್ ಮಾಡಕ್ಕೆ ಸಿದ್ಧರಾಗಿದ್ದೀವಿ. ಓಕೆ, ಸೂಪರ್ ಸರ್. ಅಂಡ್ ಇವಾಗ ಯಾವುದೇ ಒಂದು ಟ್ಯಾಲೆಂಟ್ನ ಹೊರಗೆ ತರೋದಾಗ್ಲಿ ಅಥವಾ ಟ್ಯಾಲೆಂಟ್ ಇರೋರನ್ನ ಬೆಳೆಸೋದಾಗ್ಲಿ ಮಾಡಬೇಕು ಅಂತ ಅಂದಾಗ ನಮ್ಮ ಪರಿಶ್ರಮದ ಜೊತೆಗೆ ಒಂದು ಸಪೋರ್ಟ್ ಆದ ಕೈ ಬೇಕಾಗುತ್ತೆ. ಸೊ ಈ ಚಿತ್ರತಂಡಕ್ಕೆ ಸಪೋರ್ಟಿವ್ ಆಗಿ ನಿರ್ಮಾಪಕರಾಗಿ ವಿಜಯ ಕಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮ್ಯಾಮ್. ನಮಸ್ತೆ. ಇವಾಗ ನಿಮಗೆ ಈ ಔಟ್ ಆಫ್ ಸಿಲೆಬಸ್ ಅನ್ನೋ ಕತೆ ಹೇಗೆ ಇಷ್ಟ ಆಯಿತು ಆ್ಯಂಡ್ ಯಾಕೆ ಇಷ್ಟ ಆಯಿತು? ವೆಲ್, ಪ್ರದೀಪ್ ನಾವು ಈವೆಂಟ್ಸ್ ಮಾಡಬೇಕಾದ್ರೆ ನಮ್ಮ ಜೊತೆ ಯಾವಾಗಲೂ ಇರ್ತಿದ್ರು. ಬಿಕಾಸ್ ಈಸ್ ಅನ್ ಮೋಟಿವೇಶ್ನಲ್ ಸ್ಪೀಕರ್. ಅವರು ಪ್ರತಿಯೊಂದು ಈವೆಂಟಲ್ಲೂ ನಮ್ಮ ಜೊತೆ ಇರ್ತಿದ್ರು. ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಹುಡುಗ ಅವರಲ್ಲಿ ಆ ಟ್ಯಾಲೆಂಟ್ ನೋಡಿರ್ತೀರಿ. ಮತ್ತು ಅವರು ಒಂದಿನ ಬಂದು ಅಪ್ರೋಚ್ ಮಾಡಿದ್ರು, ಹೀಗೆ ನನ್ನಲ್ಲಿ ಒಂದು ಕತೆ ಇದೆ ಅಂತ ಹೇಳಿಬಿಟ್ಟು. ಸೊ ಕತೆ ಕೇಳಿದಾಗ ವೆರಿ ಇಂಪ್ರೆಸಿವ್. ಬಿಕಾಸ್ ಅದು ಔಟ್ ಆಫ್ ಟೈಟಲೇ ಹೇಳೋ ಹಾಗೆ ಔಟ್ ಆಫ್ ಸಿಲೆಬಸ್ ಅಂತಿದೆ. ಸೊ ನಮ್ಮ ಜೀವನದಲ್ಲಿ ಯಾವತ್ತೂ ಔಟ್ ಆಫ್ ಸಿಲೆಬಸ್ ಇರೋದೇ ಬರೋದು. ನಾವು ಓದಿರೋದು ಏನೂ ಬಂದಿರೋಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಬಂದಿರಲ್ಲ. ಔಟ್ ಆಫ್ ಸಿಲೆಬಸ್ ಇಲ್ಲಿರೋದೇ ನಮ್ಮ ಜೀವನದಲ್ಲಿ ನಡೆಯೋದು. ಮತ್ತು ಆ ಇದರಲ್ಲಿ ನೋಡಬೇಕು, ಕತೆ ಕೇಳಿದಾಗ ಅದರಲ್ಲಿ ನಮ್ಮ ಸುತ್ತಮುತ್ತ ನಾವು ನೋಡಿರೋವಂಥ ಒಂದು ಕತೆಗಳು, ಇನ್ಸಿಡೆಂಟ್ಸೇ ನನಗೆ ಒಂದು ಇಷ್ಟ ಆಯಿತು. ಸೊ ಹಾಗಾಗಿ ಸರಿ ಮುಂದುವರಿಯೋಣ, ಇದರಲ್ಲಿ ಒಂದು ಚಿಕ್ಕದೊಂದು ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಮುಂದುವರೆದ್ರಿ. ಓಕೆ ಸರ್, ನೀವು ಹೇಳಿ, ಈ ಕತೆ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು ಆ್ಯಂಡ್ ಯಾವಾಗ ಶುರುವಾಯಿತು? ಕತೆ ತುಂಬಾ ಇತ್ತು, ಬಟ್ ನಮ್ದು ಅಂದ್ರೆ ಇಮ್ಯಾಜಿನೇಷನ್ ಯಾವ್ದು ಮಾಡ್ಬೋದು, ಯಾವ್ದು ಕಮರ್ಷಿಯಲಿ ಫೀಸಿಬಲ್, ಯಾರು ವೀಕ್ಷಕರಿಗೆ ಇಷ್ಟ ಆಗಂತ ಕತೆ ಯಾವುದು ಅನ್ನೋದು ಮ್ಯಾಟರ್ ಆಗುತ್ತೆ. ಜೊತೆಗೆ ಟ್ರೆಂಡ್ಸ್ ಅಂತ ಇರುತ್ತೆ. ಸೊ ನಾವು ಮಾಡಿರೋದು ರೊಮ್ಯಾನ್ಸ್ ಕಾಮಿಡಿ ಜಾನರ್, ಕಾಲೇಜ್ ಸ್ಟೋರಿ. ಸೊ ನೀವೇನು ಈಗ ಕಾಲೇಜ್ ಸಿನಿಮಾಗಳೇ ಅತಿ ಹೆಚ್ಚು ಹಿಟ್ಟಾಗಿರೋದು. ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸೇ ಅತಿ ಹೆಚ್ಚು ಹೊಸಬರಿಗೆ ಪ್ರೋತ್ಸಾಹ ನೀಡೋದು ವೀಕ್ಷಕರಾಗಿ. ಸೊ ಹಾಗೆ ಆ ಜಾನರ್ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಸಂಸ್ಥೆ ನೀವು ಹೇಳ್ದಂಗೆ ಜಾಸ್ತಿ ಎಜುಕೇಷನ್ ಸೆಕ್ಟ್ರಲ್ಲಿ ನೀವು ನೋಡಿದ್ದೀರಿ. ಇದು ಮಾಡೋದು ನಮ್ಮ ಟೈಟಲ್ ಇಟ್ಟಾಗೆ ಅದೊಂದು ಸ್ಮೈಲ್ ಇತ್ತು ಎಲ್ಲರ ಮುಖದಲ್ಲಿ. ಸೊ ಕಾಲೇಜೆಲ್ಲ ಸಿಲೆಬಸ್ ಮಾಡ್ತೀವಿ, ಟೈಟಲ್ ಔಟ್ ಆಫ್ ಸಿಲೆಬಸ್ ಇಟ್ಕೊಂಡು ಆ ಕತೆ ಹೇಳಕ್ಕೊಳ್ಳೋದು. ಆ ಟೈಟಲ್ ಇಟ್ಟಾಗಿಂದನೂ ಒಂದು ಫೋರ್ಸ್ ಇತ್ತು. ಕೆಲವು ಟೈಟಲ್ಸ್ ನಾವು ಸೆಲೆಕ್ಟ್ ಮಾಡಿದಾಗ ಸ್ವಲ್ಪ ಟೈಮ್ ಆದ್ಮೇಲೆ ಬೇಜಾರಾಗುತ್ತೆ, ಅದು ಇಡ್ಬೋದಾಗಿತ್ತೆ, ಇದಾಗಿಡ್ಬೇಕು, ಕನ್ಫ್ಯೂಷನ್ ಆಗುತ್ತೆ. ಇದು ತಲೆಗೆ ಹೊಳೆದಿದ್ದು ಮೊದಲನೇ ದಿನದಿಂದನೂ ಇವತ್ತವರೆಗೂ ಆ ಟೈಟಲ್ ಅದೇನು ಇಂಟೆನ್ಸಿಟಿ ಇತ್ತು ಆ ಟೈಟಲ್ ಹಾಗೇ ಇದೆ. ಇನ್ಫ್ಯಾಕ್ಟ್ ಯೋಗರಾಜ್ ಭಟ್ ಸರ್ ಫಿಲಮ್ ಅಂತ ಹೇಳಿದ್ರೆ ಯಾವುದು ಔಟ್ ಆಫ್ ಸಿಲೆಬಸ್, ಬನ್ನಿ ಮಾತಾಡೋಣ ಅಂತ. ಸೊ ಅಷ್ಟು ವೆಲ್ಕಮಿಂಗ್. ಯಾಕಂದ್ರೆ ಅವ್ರಿಗೆ ಒಂದು ಗೊತ್ತಾಯ್ತು, ಈ ಥರದೊಂದು ಯೋಚನೆ ಮಾಡಿ ಎಲ್ಲ ಥರ ಯೋಚನೆ ಮಾಡಿ ಇಟ್ಟಿರ್ತಾರೆ. ಯಾಕಂದ್ರೆ ಕಮೆಂಟ್ ಮಾಡ್ತಾರೆ ಎಲ್ಲರೂ. ಬಟ್ ಈಗ ಯೋಗರಾಜ್ ಭಟ್ ಸರ್ ಒಂದು ಪ್ರತಿಭೆಗಳಿಗೆ ಅವ್ರಿಗೆ ಗೊತ್ತಿರುತ್ತೆ, ಒಬ್ಬ ಒಂದು ಜೀವನದಲ್ಲಿ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಅವ್ನು ಎಷ್ಟು ಆಲೋಚನೆ ಮಾಡಿರ್ತಾನೆ ಅನ್ನೋದು. ಅಲ್ಲಿಂದನೇ ನಮಗೆ ಗೊತ್ತಾಯ್ತು. ಮತ್ತೆ ಮುಹೂರ್ತದಲ್ಲಿ ಜೋಗಿ ಪ್ರೇಮ್ ಅವರು ಕ್ಲಾಪ್ ಮಾಡಿಕೊಟ್ಟಿದ್ರು. ಅವರು ಹೇಳೋರು ಔಟ್ ಆಫ್ ಸಿಲೆಬಸ್. ಯಾಕಂದ್ರೆ ಸಿಲೆಬಸ್ ಅನ್ನೋ ಪದ ಪತ್ರಿಕೆಯಲ್ಲೂ ಬರೀತಾರೆ, ಅದು ಆಲ್ಮೋಸ್ಟ್ ನೌನ್ ತರ ಆಗಿದೆ, ಹೆಸರು ತರನೇ ಆಗಿದೆ ಅದು. ಇವಾಗ ಡೈರೆಕ್ಟರ್ ಅಂದ ತಕ್ಷಣ ಒಂದು ನೆನಪಾಯ್ತು, ಕೇಳಿದ್ದೀನಿ ನಾನು, ನಿಮ್ಮ ಕತೆನ, ಈ ಸ್ಪೆಷಲ್ ಕತೆನ, ಹೊಸ ಕತೆನ ಒಬ್ರು ಸ್ಟಾರ್ ಡೈರೆಕ್ಟರ್ ಕೇಳಿದ್ರಂತೆ, ಹೌದಾ? ಹೌದು, ಸ್ಟಾರ್ ಸರ್ಪ್ರೈಸ್ ಹೇಳ್ಬೋದಾ? ಸಿಂಪಲ್ ಸುನಿ ಸರ್ ಬಗ್ಗೆ ಕೇಳ್ತಾ ಇದ್ದೀರಾ ಅನ್ಸುತ್ತೆ.
ಸಿಂಪಲ್ ಸುನಿ ಸರ್ಗೆ ನಾನು ಹೋಗಿ ಹೇಳಿದ್ದೆ ಅವಾಗ ಒಂದು ಇಷ್ಟು ದೊಡ್ಡ ಫ್ಲಜಲ್ಲಿ ಮಾಡಬೇಕು ಅನ್ನೋ ಒಂದು ಡಿಮೋಟಿವೇಶನ್ಸ್ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ನಾನು ಆಡ್ 6 ಪರಿಚಯ ಆಗೋವರೆಗೂ ಮ್ಯಾಮ್ ಸಪೋರ್ಟ್ ಮಾಡೋವರೆಗೂ ತುಂಬಾ ಡಿಮೋಟಿವೇಶನ್ಸೇ ಮಾಡೋದೆಲ್ಲರೂ. ಸೊ ಅವಾಗ ನಾನು ಕತೆನ ಕೊಡೋಣ ಅಂತ ನಾನು 2-3 ಕತೆ ಬರ್ಕೊಟ್ಟಿದ್ದೀನಿ, ಬೇರೆಯವ್ರಿಗೆಲ್ಲ ಸಿನಿಮಾಗಳಾಗಿದೆ ಅದು. ಅವಾಗ ಈ ತರ ಒಂದು ಲೈನ್ ಇದೆ ಸರ್ ಅಂದಾಗ ಅವ್ರು ತುಂಬಾ ಎಂಜಾಯ್ ಮಾಡಿ ಸಿಂಪಲ್ ಸುನಿ ಸರ್ ಕೇಳೋರು. ಅವ್ರಿಗೆ ಲಾಂಚ್ ಸ್ಟಾರ್ ಅಂತಾನೆ ಹೆಸರಿದೆ. ಅವ್ರು ಮಾಡಿರೋ ಸಿನಿಮಾಗಳು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಈಗ ಇವತ್ತಿನವರೆಗೂ ಎಲ್ಲ ಲಾಂಚ್ ಸ್ಟಾರ್ ಅಂತ ಅವ್ರಿಗೆ ಹೆಸರಿದೆ. ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಯಾರಿಗೆ ಅದೇ ನಮ್ಮಲ್ಲೇ ಡಿಸ್ಕಷನ್ ಆಗಿದೆ, ಅಫಿಷಿಯಲ್ ಅಲ್ಲ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾಡ್ಬೇಡ, ಗೋಲ್ಡನ್ ಡೇಸ್ ಅಂತ ಇಟ್ಕೊಂಡು ಮಾಡೋಣ ಅಂತ ಅದೊಂದು ಎಕ್ಸೈಟ್ಮೆಂಟ್ ಆದ್ಮೇಲೆ ಅವ್ರು ಆಮೇಲೆ ಒಂದ್ ನಿಮಿಷ ಇರು, ಓಕೆ ಕತೆ ಇಷ್ಟು ಎಕ್ಸೈಟಿಂಗ್, ನೀನೇನ್ ಮಾಡ್ಬೇಕಂತ ಹೇಳಿ. ನನ್ಗೆ ಗೊತ್ತಿಲ್ಲ ಸರ್ ಏನು, ಕ್ರಿಯೇಟಿವ್ ಒಂದು ಇಂಟ್ರೆಸ್ಟ್ ಇದೆ, ಈ ಹಾದಿಲ್ ಇದೀನಿ, ಇದು ಹೊಸದಾಗಿ ಮಾಡ್ಕೊಂತಿ ಅಂದ್ರೆ ನೀನ್ ಮಾಡ್ಕೊ, ನಿಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ಲಾಂಚ್ ಮಾಡಕ್ಕೆ ಅವ್ರ ಹೆಸರುವಾಸಿ. ಆಮೇಲೆ ಅವ್ರದ್ದೊಂದು ಒಪಿನಿಯನ್ ಕೊಟ್ಟಿದ್ರಿಂದ ನಾನು ಓಕೆ ಇದನ್ನ ಬಿಡೋದ್ ಬೇಡ, ಇದನ್ನ ಚೆನ್ನಾಗಿ ಮಾಡೋಣ ಅಂತ ಅಲ್ಲಿಂದ ಡೀಟೇಲ್ ಸ್ಕ್ರಿಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೂಪರ್. ಇವಾಗ ಹೇಳಿ ಮ್ಯಾಮ್, ನೀವು ಆಡ್ 6 ಅಡ್ವರ್ಟೈಸು, ಈವೆಂಟು ಈ ಥರದ್ರಲ್ಲಿ ಇದ್ದವರು ಸಡನ್ ಆಗಿ ಎಂಟರ್ಟೈನ್ಮೆಂಟ್ ಕಡೆ ಬಂದಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಂಟರ್ಟೈನ್ಮೆಂಟ್ ಅನ್ನೋದೇ ಟೋಟಲಿ ಡಿಫ್ರೆಂಟ್ ಇನ್ ಸೆನ್ಸ್ ಸಿನಿಮಾ ಇದರಲ್ಲಿ. ಯಾಕಂದರೆ ಈವೆಂಟ್ಸ್ ಮಾಡಿದಾಗ ನಾವು ಎಂಟರ್ಟೈನ್ಮೆಂಟು ಇರ್ತಿತ್ತು ಒಂದು ಭಾಗದಲ್ಲಿ, ಯಾವುದೋ ಒಂದು ಚಿಕ್ಕದಾಗಿ. ಯಾಕಂದರೆ ಎಜುಕೇಷನ್ ಈವೆಂಟ್ಸ್ ನಾವು ಮೋಸ್ಟ್ ಆಫ್ ಪ್ರಾಬ್ಲಮ್ ಮಾಡೋದು. ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಅನ್ನೋದು ಹೊಸ ಅಧ್ಯಾಯ ನಮಗೆ. ಸೊ ಇದು ಸರಿ, ನಾವು ಮಾಡೋಣ, ಇದನ್ನು ಒಂದು ಒಳ್ಳೆ ಪ್ರಯತ್ನ. ಯಾಕಂದರೆ ಔಟ್ ಆಫ್ ಸಿಲೆಬಸ್ ಇದು ಕಾಲೇಜ್ ಮಕ್ಕಳು. ಯಾಕಂದರೆ ನಾವು ವರ್ಕ್ ಮಾಡೋದು ಕಾಲೇಜ್ ಮಕ್ಕಳ ಜೊತೆನೇ ಜಾಸ್ತಿ. ಈವೆಂಟ್ಸ್ ಆಗಲಿ, ಅಡ್ವರ್ಟೈಸಿಂಗ್ ಆಗಲಿ, ಪ್ರತಿಯೊಂದು ನಾವು ಎಜುಕೇಷನ್ ಸೆಕ್ಟ್ರಲ್ಲಿ ಸ್ಟ್ರಾಂಗ್ ನಮ್ಮದು. ಸೊ ನಾವು ಯಾವಾಗಲೂ ಕಾಲೇಜ್ ಇದಾಗಿರೋದ್ರಿಂದ ಕತೆನೂ ಹಾಗೆ ಕೂಡ ಬಂತು, ಔಟ್ ಆಫ್ ಸಿಲೆಬಸ್. ಮತ್ತು ಒಂದು ಏನದು ಕಾಲೇಜ್ ಮಕ್ಕಳಿನ ಕತೆ, ಮತ್ತು ಕಾಲೇಜ್ ಮಕ್ಕಳು ಕಾಲೇಜಿಂದ ಹೊರಗೆ ಹೋದ್ಮೇಲೆ ಹೇಗಿರುತ್ತೆ ಜೀವನ ಅನ್ನೋದು ಕಲ್ತ್ಕೊಳ್ಳೋ ಅಂಥ ಒಂದು ಕತೆ ಆಗಿರೋದ್ರಿಂದ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ಸರಿ, ಒಂದು ಪ್ರಯತ್ನ ಪಡೋಣ, ಇದೊಂದು ಹೊಸ ಬಾಗಿಲು ಓಪನ್ ಮಾಡೋಣ ನಮ್ಮ ಇದರಲ್ಲಿ ಅಂದ್ಬಿಟ್ಟು ಸೊ ಆಡ್ 6 ಎಂಟರ್ಟೈನ್ಮೆಂಟ್ ಅಂತ ಶುರು ಮಾಡಿದ್ರಿ. ಸೊ ದೇವರಿದ್ದಾನೆ, ಒಳ್ಳೆ ಆಶೀರ್ವಾದ ಕೂಡ ಇರುತ್ತೆ. ಸರ್, ಇವಾಗ ನಾನು ಇನ್ನೊಂದು ಕೇಳಬೇಕು ಅನ್ಕೊಂಡೆ. ನಾನು ನೋಡಿದೆ 10,000+ ಟ್ಯಾಲೆಂಟ್ಸ್ ಅಂತ ಬರುತ್ತೆ ಅದರಲ್ಲಿ. ಅದು ಹೇಗೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೂ. ಅದು ಒಂದು ಬೆಲೆನೇ ಕಟ್ಟಕ್ಕಾಗ್ದಿರೋ ಒಂದು ಟೈಟಲ್ ಕಾರ್ಡ್ ನಾವು ಹಾಕಿರೋದು. ಈಗ ನೀವು ಟ್ರೇಲರ್ ನೋಡ್ಬೋದು, ಆಡಿಟೋರಿಯಂ ಶಾಟ್ ಅಲ್ಲಿ 1000 ಚಿಲ್ಲರೆ ಜನ ಇದ್ದಾರೆ, ಒಂದು 5,000 ಕ್ರೌಡ್ ಮಧ್ಯೆ ಒಂದು ಡ್ಯಾನ್ಸ್ ಶಾಟ್ ತೆಗೆದಿದ್ದೀವಿ. ಒಂದು ಇಡೀ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಪೂರ್ತಿ ಒಂದು ಎಪಿಸೋಡ್ ನಡೆಯುತ್ತೆ. ಪ್ಲಸ್ ಅದ್ರದ್ದೊಂದು ಸಾಂಗ್ ಇದೆ ಗರ್ಲ್ಸ್ ಹಾಸ್ಟೆಲ್, ಅದೊಂದು ಟ್ರೆಂಡ್ ಆಗುತ್ತೆ. ಇವತ್ತು ಈ ವೀಕ್ ರೇಡಿಯೋಲ್ಲಿ ತುಂಬಾ ಟ್ರೆಂಡ್ ಆಗಿದೆ, ನಾನ್ ಸಿಂಕ್ ಅಂತ ನಿಮ್ಮ ಚಾನಲ್ ಪ್ಲೇ ಮಾಡ್ತಾ ಇದ್ದೀವಿ. ಸೊ ಈ ತರದ್ದು ಎಲ್ಲ ಒಂದು ತುಂಬಾ ವಿಚಾರಗಳಿದೆ. ನಾವು ಕ್ರೆಡಿಟ್ಸ್ ಅಂತ ಬರಿಬೇಕಾದ್ರೆ ಏನ್ ಮಾಡ್ತೀವಿ, ಯಾವಾಗ್ಲೂ ಬರ್ಕೊಂತ ಇರ್ತೀವಿ ಯಾರ್ಯಾರ ಹೆಸರು ಹಾಕ್ಬೇಕು ಅಂತ. ಇದು ದಾಟ್ಬಿಡ್ತು ನಮ್ದು ಅದ್ ಹೆಸರು. ಸೊ ನಾವು ಥ್ಯಾಂಕ್ಸ್ ಟು ಆಲ್ ಅಂತ ಒಂದು ಹಾಕಿದೀವಿ. ಸೊ ಇದು ನಾನು ಮುಂಚೆ ಹೇಳ್ದಂಗೆ ಒಂದು ಪ್ರಯತ್ನ ಓಕೆ, ಒಂದು ಮೆಜರಬಲ್ ಪ್ರಯತ್ನ, ಕಾನ್ಶಿಯಸ್ ಪ್ರಯತ್ನ. ಅಂದ್ರೆ ಏನೋ ನಾವು ಅನ್ಕೊಂಡ್ಬಿಡ್ತೀವಿ ಗೆಲ್ಲುತ್ತೆ, ಇದು ಬರ್ದ್ಬಿಡೋಣ ಗಿಟ್ಟಾಗ್ಬಿಡುತ್ತೆ ಅನ್ನೋಕ್ಕಿಂತ ಪ್ರತಿ ಹಂತದಲ್ಲೂ ನಾವು ಚೆಕ್ ಮಾಡ್ತಾ ಹೋಗಿದ್ದೀವಿ, ಇದು ವರ್ಕ್ ಆಗ್ತಿದ್ಯಾ. ಈಗ ನಾವು ಅಚ್ಯುತ್ ಸರ್ದು ಕ್ಯಾರೆಕ್ಟರ್ ಗ್ಲಿಮ್ಸ್ ಅಂತ ಒಂದು ವಿಡಿಯೋ ಬಿಟ್ವಿ. ಅದು ಒಂದು ಈಗೋ ಬಗ್ಗೆ ಒಂದು ಪೇಪರ್ ಇಟ್ಕೊಂಡು ಹಿಂಗರ್ದು ಪ್ರಪಂಚ ಇಷ್ಟು ಅಂತ ಹೇಳೋದು. ಅದು ಎಷ್ಟು ವರ್ಕ್ ಆಗಿದೆ ಅಂದ್ರೆ ನಮ್ಮ ಸಿನಿಮಾಲಿ ಯಾವುದೋ ಒಂದು ಪೇಜಲ್ಲಿ ಹಾಕಿದ್ದಾರೆ, ಅವ್ರಿಗೆ ಇರೋದು 1,000 ಫಾಲೋವರ್ಸು, ನೋಡಿರೋ ವ್ಯೂಸು 1.3 ಮಿಲಿಯನ್, 13 ಲಕ್ಷ ಜನ ನೋಡಿದ್ದಾರೆ. ಸೊ ಅಲ್ಲಿಗೆ ಕಂಟೆಂಟ್ ವರ್ಕ್ ಆಗ್ತಿದೆ. ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಬಂತು, ಓಕೆ ಇನ್ನೂ ಸ್ವಲ್ಪ ಬೆಟರ್ ಮಾಡೋಣ. ಅದಾದ್ಮೇಲೆ ನಾವು ವಿಜಯ್ ಪ್ರಕಾಶ್ ಸರ್ದು ಸಾಂಗ್ ರೆಕಾರ್ಡಿಂಗ್ ಮಾಡಿದ್ವಿ, ಐಶ್ವರ್ಯ ರಂಗರಾಜಂದು ಸಾಂಗ್ ರೆಕಾರ್ಡಿಂಗ್ ಮಾಡಿದ್ವಿ. ಸೊ ಈ ತರ ಓಕೆ ವರ್ಕ್ ಆಗ್ತಿದೆ ಅಂದಾಗ ಕಾನ್ಶಿಯಸ್ ಆಗಿ ಮಾಡ್ತಾ ಹೋದ್ವಿ. ಅದೊಂದು ಮುಂಚೆ ಎಕ್ಸ್ಪೀರಿಯನ್ಸು ಎಂಟರ್ಟೈನ್ಮೆಂಟಲ್ಲಿ ನಾನು ಮುಂಚೆ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದೆ, ಪ್ರೆಸೆಂಟೇಷನ್ಸ್ ಮಾಡ್ತಿದ್ವಿ, ನಿಮ್ಮ ಎಕ್ಸ್ಪೋಗಳಲ್ಲಿ ಸ್ಪೀಚ್ ಮಾಡ್ತಾ ಇದ್ದೆ. ಸೊ ಜನಕ್ಕೆ ಏನು ಬೇಕು ಎಂಗೇಜ್ ಮಾಡೋಕ್ಕೆ ಅನ್ನೋದು ಒಂದು ಸೆನ್ಸ್ ಇತ್ತು. ಬಟ್ ಸಿನಿಮಾದಲ್ಲಿ ಪಿಕ್ಚರ್ ರೂಪದಲ್ಲಿ ತರೋದು ಒಂದು ಚಾಲೆಂಜು. ಸೊ ಅದ್ರ ಮೇಲೆ ತುಂಬಾ ತರ ಆಡಿಯನ್ಸ್ ಇರ್ತಾರೆ, ನೀವೆಲ್ಲರಿಗೂ ಕೇಟರ್ ಮಾಡೋದು ಇನ್ನೊಂದು ಚಾಲೆಂಜ್ ಅದು. ಬಟ್ ನಮ್ದು ಮೇಜರ್ಲಿ ಒಂದು ಸ್ಟೂಡೆಂಟ್ ಫನ್, ಎರಡು ಪಾರ್ಟ್ ಆಫ್ ಲೈಫ್. ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಮಾಡಿದಾಗ, ಮತ್ತೆ ಒಂದು ಗಂಡು ಒಂದು ಹೆಣ್ಣನ್ನ ಮೀಟ್ ಮಾಡಿದಾಗ ಏನೇನು ಬದಲಾವಣೆಗಳಾಗುತ್ತೆ ಅವ್ರ ಮನಸ್ಥಿತಿಗಳಲ್ಲಿ, ಅದನ್ನ ತುಂಬಾ ಚೆನ್ನಾಗಿ ಮಿಕ್ಸ್ಡ್ ಸ್ಕ್ರೀನ್ ಪ್ಲೇಲಿ ಫ್ಲೇವರ್ ಮಾಡ್ತಾ ಹೋಗಿದ್ವಿ. ಇವ್ರನ್ನ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಒಂಥರ ಅನ್ಸುತ್ತೆ, ಏನಪ್ಪಾ ಅಂದ್ರೆ ಪ್ರೀತಿ ಆಗಿದೆ ಅಂತ. ಸೊ ನಮ್ಮ ಜೊತೆ ಇದ್ದಾರೆ ಈ ಚಿತ್ರದ ಹೀರೋಯಿನ್ ಋತಿಕಾ ಶ್ರೀನಿವಾಸ್ ಅವರು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಿಮ್ಮನ್ನೇ ಫಸ್ಟ್ ಕ್ವಶನ್ ಕೇಳ್ಬಿಡೋಣ. ಈ ಚಿತ್ರದಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಒಬ್ರು ಆಲ್ರೆಡಿ ಇದ್ದಾರೆ, ಅದ್ರ ಜೊತೆಗೆ ಹಿರಿಯ ಕಲಾವಿದರಿದ್ದಾರೆ, ಯೋಗರಾಜ್ ಭಟ್ ಆಗಿರ್ಬೋದು ಅಥವಾ ಅಚ್ಯುತ್ ಸರ್ ಆಗಿರ್ಬೋದು. ಅವ್ರ ಜೊತೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ಅಂದರೆ ಇಬ್ಬರು ಒಂದು ಫುಲ್ ಮೆಚೂರ್ಡ್ ಕ್ಯಾರೆಕ್ಟರು, ಅಂದರೆ ಮತ್ತು ಅವರು ಪಾತ್ರನೂ ಹಂಗೆ ಇದೆ. ಪ್ಲಸ್ ಆಲ್ಸೋ ಲೈಕ್ ಅವರು ಸೀನಿಯರ್ ಆರ್ಟಿಸ್ಟ್ ಅಲ್ವಾ, ಒಂಥರ ಐ ಫೆಲ್ಟ್ ಕೈಂಡ್ ಆಫ್ ಲೈಕ್ ನರ್ವಸ್ನೆಸ್ ಇತ್ತು. ಬಟ್ ಆಮೇಲೆ ಅವ್ರ ಜೊತೆ ವರ್ಕ್ ಮಾಡುವಾಗ ಅವ್ರು ತುಂಬಾ ಕಂಫರ್ಟಬಲ್ ಆಗಿ, ನಮ್ಮ ಯೋಗರಾಜ್ ಸರ್ ಅಂತೂ ಹಿ ಲೈಕ್ ವಾಸ್ ವೆರಿ ಕಂಫರ್ಟಬಲ್ ಆನ್ ಸೆಟ್. ಅವ್ರು ಬಂದು ಯುನೋ ಹಿ ವಾಸ್ ಗಿವಿಂಗ್ ಎಕ್ಸ್ಟ್ರಾ ಪಾಯಿಂಟ್ಸು, ನೀವು ಯಾವ ಥರ ಈ ಥರ ಡೈಲಾಗ್ಸ್ ಆ್ಯಡ್ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಸಚ್ ಟೂ ಆಕ್ಟರ್ಸ್. ಅಂದ್ರೆ ಖುಷಿ ಆಯ್ತು ನಂಗೆ ತುಂಬಾ. ಖುಷಿ ಆಯ್ತು, ಒಂದು ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಇವಾಗ ನಾನು ಇನ್ನೊಂದು ವಿಷಯ ತಿಳ್ಕೊಂಡೆ. ಈ ಮೂವಿಯಲ್ಲಿ ಯಾರು ಶೂಟ್ ಮಾಡದೇ ಇರುವಂತ ಒಂದು ಸ್ಪೆಷಲ್ ಜಾಗದಲ್ಲಿ ಶೂಟ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಹೇಳಿ. ಅದು ಕ್ರಿಸ್ಟಲ್ ಹಾಲ್ ಅಂತ, ಅದು ಥಾಮಸ್ ಅಬ್ರಾಮ್ ಸರ್ ಅಂತ ಇದ್ದಾರೆ, ಐಡಿಯಾ ಕಾಲೇಜ್ ಅವರು, ಅವ್ರದ್ದು ಪ್ರಾಪರ್ಟಿ ಅದು. ಅದಕ್ಕೊಂದು 7 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಇವರು ಇಂಟರ್ನ್ಯಾಷನಲ್ ಮಿಸ್ ಯೂನಿವರ್ಸ್ ಮೊರೆಕ್ ಅವ್ರಿಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಅವ್ರು ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ ಒಂದು 2-3. ಒಂದು 200 ಸ್ಟೂಡೆಂಟ್ಸ್ ಡಿಸೈನ್ ಮಾಡೋದು. ನೀವು ರಿತಿಕಾ ರೆಡ್ ಗೌನ್ ಎಲ್ಲ ನೋಡಿದ್ರೆ 200 ಜನ ಡಿಸೈನ್ ಮಾಡಿ, ಎಷ್ಟೋ ಡಿಸೈನ್ಸ್ ರಿಜೆಕ್ಟ್ ಆಗಿ ಆ ಜಾಗಕ್ಕೆ ತಕ್ಕನಂಗೆ ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಒಂದು ಚೇಂಜ್ ಆಗುತ್ತೆ. ಈ ಥರ ಎಲ್ಲ ವರ್ಕ್ ಮಾಡಿದೀವಿ. ಅದೇನಂದ್ರೆ ಇಡೀ ಮನೆ ಗ್ಲಾಸಲ್ಲಿ ಮಾಡಿದ್ದಾರೆ. ಅದು ತುಂಬಾ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲ. ಸೊ ಆ ಗ್ಲಾಸ್ ಹೌಸು ತುಂಬ ಕೇರ್ಫುಲ್ ಆಗಿ ನಾವು ಟ್ರ್ಯಾಕ್ ಹಾಕ್ತೀವಿ, ಜಿಮ್ಮಿ ಹಾಕ್ತೀವಿ. ಇದು ಅವ್ರಿಗೆ ಭಯ ಇತ್ತು. ಇನ್ಫ್ಯಾಕ್ಟ್ ಎವ್ರಿ ಸ್ಟಾರ್ ಕೇಳಿದ್ದಾರೆ ಅವ್ರನ್ನ. ಸೊ ವಿ ಆರ್ ಲಕ್ಕಿ, ಮ್ಯಾಮ್ ಹೆಸರು ಹೇಳ್ಕೊಂಡು, ಸರ್ ಹೆಸರು ಹೇಳ್ಕೊಂಡು ಇಸ್ಕೊಂಡ್ವಿ ಜಾಗನ. ಸೊ ನಾನು ಹೇಳಿದೆ, ಸರ್ ನಾನು ನಂಬಿಕೆ ಉಳಿಸ್ಕೊಂತೀನಿ, ನನಗೆ ಕೊಡಿ ಅಂತ. ಇದು ಕ್ರಿಸ್ಟಲ್ ಒಂದೇ ಅಂತ ಅಲ್ಲ, ತುಂಬ ಲೊಕೇಶನ್ಸ್ ಆ ಥರ ಇದೆ ನಮ್ಮದ್ರಲ್ಲಿ. ತುಂಬ ಜನ ಕಾಲೇಜಲ್ಲಿ ಶೂಟಿಂಗ್ ಎಂಟರ್ಟೈನ್ ಮಾಡಲ್ಲ, ಯಾರು ಎಂಟರ್ಟೈನೇ ಮಾಡಲ್ಲ, ಅಂತರ ಕಾಲೇಜಲ್ಲೂ ಶೂಟ್ ಮಾಡಿದೀವಿ. ಸಪೋರ್ಟು ಮಾಡಿದ್ದಾರೆ ಅವರು. ನಮ್ಗೆ ಹೋದಾಗ ಒಳ್ಳೆ ಹೋಸ್ಟ್ ಮಾಡಿದ್ದಾರೆ. ಈ ಥರದ್ದೆಲ್ಲ ಒಂದು ಸಪೋರ್ಟ್ ಸಿಕ್ಕಿದೆ. ಬಿಕಾಸ್ ಒಂದು ಲಾಂಗ್ ರನ್ನಲ್ಲಿ ಬ್ರ್ಯಾಂಡ್ ಇದೆ Ad6 ಅನ್ನೋದು. ಆ ಹೆಸರು ಹೇಳಿದಾಗ ಆ ನಂಬಿಕೆ ಉಳಿಸ್ಕೊಂತೀಯ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ. ನೀವು ಅದ್ಭುತ ಅಂದರೆ ನಮ್ಮದು ಸಿನಿಮಾದು ಒಂದು ಗರ್ಲ್ಸ್ ಹಾಸ್ಟೆಲಲ್ಲಿ ಲೈವ್ ಸ್ಟೂಡೆಂಟ್ಸ್ ಹುಡುಗಿನ ಇಟ್ಕೊಂಡು ನಾನು ಸಾಂಗ್ ಶೂಟ್ ಮಾಡ್ತೀನಿ ರಾತ್ರಿ. ಸೊ ಅದು ನಾನು ಫಸ್ಟ್ ಹೇಳಿದಾಗ ಅವ್ರಿಗೆ ಡೈಜೆಸ್ಟೇ ಆಗಲಿಲ್ಲ. ಅದು ಏನು ಮಾತಾಡ್ತಾ ಇದೆಯಪ್ಪ ನೀನು. ನಾನಿಲ್ಲ ಸರ್, ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಸ್ಟೂಡೆಂಟ್ಸ್ನೆಲ್ಲ ಅಡ್ರೆಸ್ ಮಾಡಿದೆ ಫಸ್ಟು, ಒಪಿನಿಯನ್ಸ್ ತೊಗೊಳ್ಳಿ ಅಂತ. ಈಗ ಜನರಲಿ ನೀವು ಜೂನಿಯರ್ ಆರ್ಟಿಸ್ಟ್ನ ಕರೆಸಿದ್ರೆ ಆರ್ಟಿಸ್ಟ್ ಮ್ಯಾನೇಜರ್ ಅಂತ ಒಬ್ರು ಇರ್ತಾರೆ. ನಮ್ಮಲ್ಲಿ ಆರ್ಟಿಸ್ಟ್ ಮ್ಯಾನೇಜರ್ ವಾರ್ಡನ್ನು ಅವರೇ ಕರ್ಕೊಂಬಂದಾಗ ಅವರು ಚೆನ್ನಾಗಿ ಗ್ರಿಪ್ ಇಟ್ಕೊಂತಾರೆ, ಅವ್ರಿಗೆ ಕಂಟ್ರೋಲ್ ಮಾಡೋದು ಗೊತ್ತಿರುತ್ತೆ. ಆಮೇಲೆ ತುಂಬ ಜನ ಕನ್ನಡದವ್ರು ಇದ್ರು ಆ ಕಾಲೇಜಲ್ಲಿ. ಸೊ ಅವ್ರು ಒಂದು ಓಕೆ, ಇನ್ನೊಂದು ಕಡೆ ಬೇರೆ ಯಾಕಂದ್ರೆ ಒಂದು ಕಂಪ್ಲೇಂಟು ಬರಬಾರ್ದು, ಅಲ್ಲಿ ಎಜುಕೇಶನ್ ಪರ್ಪಸ್ ಇರೋದ್ರಿಂದ. ಇದು ಅವ್ರಿಗೊಂದು ಲರ್ನಿಂಗ್ ಥರನೂ ಆಗಬೇಕು ಪ್ರದೀಪ್ ಅಂತ. ಸೊ ನಾವು ಕಂಪ್ಲೀಟ್ ಕಾಲೇಜ್ ಶೂಟ್ ಏನಂದ್ರೆ ಏನೋ ಒಂದು ಹೇಳ್ಕೊಡ್ತಾ ಇರ್ತೀವಿ, ಏನೋ ಒಂದು ಸೆಮಿನಾರ್ ಮಾಡ್ತಾ ಇರ್ತೀವಿ, ಶಾರ್ಟ್ ರೆಡಿ ಆದಾಗ ಆಕ್ಟಿಂಗ್ ಮಾಡ್ತಾರೆ ಎಲ್ಲರೂ. ಈ ಥರ ಒಂದು ಮಾಡ್ತಾ ಹೋದ್ವಿ. ಎಂಡ್ ಆಫ್ ದ ಇದು ನನಗೊಂದು ಶೂಟಿಂಗ್ ಎಕ್ಸ್ಪೀರಿಯನ್ಸು ಸಿಕ್ತು, ಮತ್ತೆ ನಾನೇನೋ ಕಲಿತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಖುಷಿ ಇದೆ. ಒಟ್ಟಿನಲ್ಲಿ ಪ್ರತಿ ಒಂದು ಸ್ಟೇಜಲ್ಲೂ ಒಂದು ಹೊಸ ಪ್ರಯತ್ನ ಮಾಡ್ತಾ ಹೋಗಿದ್ದೀರಾ, ಖುಷಿ ಆಗುತ್ತೆ. ಓಕೆ, ಇವಾಗ ಮ್ಯಾಮ್ ನೀವು ಹೇಳಿ, ಒಂದು ಹೊಸ ಟ್ಯಾಲೆಂಟ್ ಇರೋ ಟೀಮ್ ನಿಮ್ಮ ಜೊತೆ ಇದೆ ಆ್ಯಂಡ್ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಏಮ್ ಇದೆ ಅವ್ರಿಗೆ ನೀವು ಸಪೋರ್ಟಿವ್ ಆಗಿರೋದು ಎಷ್ಟು ಖುಷಿ ಇದೆ? ವೆಲ್, ಖುಷಿ ಅಲ್ವಾ? ಯಾರು ಮಕ್ಕಳನ್ನ ಮೇಲೆ ತರಿಸೋದು ಅದೊಂದು ಚಾಲೆಂಜ್, ರಿಯಲಿ ಚಾಲೆಂಜ್ ಇದು. ಅದು ಈಗ ಈ ವ್ಯಾಸ್ಟ್ ಫಿಲ್ಮ್ ಇಂಡಸ್ಟ್ರಿಲಿ ಅವರಲ್ಲಿರೋ ಟ್ಯಾಲೆಂಟ್ನ ಮೇಲೆ ತರಬೇಕು ಅನ್ನೊಂದು, ಅಂದರೆ ನಮಗೂ ಒಂದು ಮನಸ್ಸು, ಆ ಕಲೆ ಬಗ್ಗೆ ಒಂದು ಆಸಕ್ತಿ ಇರಬೇಕು, ಮತ್ತೆ ಗೌರವ ಇರಬೇಕು. ಸೊ ನಮ್ಮ ಫ್ಯಾಮಿಲಿಲಿ ಅದು ತುಂಬ ಇದೆ. ಸೊ ಯಾರೇ ಆಗಲಿ, ಯಾವ ಥರ ಆರ್ಟಿಸ್ಟೇ ಆಗಲಿ, ನಮಗೆ ಅದು ಒಂಥರ ಖುಷಿ ಕೊಡುತ್ತೆ ಅವ್ರ ಜೊತೆ ಮಾತಾಡೋದಾಗ್ಲಿ, ಯಾವುದಾದ್ರಾಗಲಿ. ಸೊ ನಮ್ಮಲ್ಲೇ ನಮ್ಮ ಹುಡುಗರು ಟ್ಯಾಲೆಂಟ್ ಇದೆಯಲ್ಲ, ಅದನ್ನ ನೋಡಿ ಖುಷಿ ಆಯಿತು. ಸೊ ಸರಿಪ್ಪ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿರೋದು. ಓಕೆ, ಇವಾಗ ನಾವು ಏನೇ ಒಂದು ಹೊಸ ಕೆಲಸ ಮಾಡಿದ್ರು ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ತಗೊಂಡಿರ್ತೀವಿ ಅಲ್ವಾ? ಸೊ ನಿಮಗೆ ಸಿಕ್ಕಿರುವಂಥ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು ಈ ಮೂವಿ ಟೈಮಲ್ಲಿ? ಔಟ್ ಆಫ್ ಸಿಲೆಬಸ್ ಟೈಮಲ್ಲಿ ನನಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಆ ಸ್ಟೂಡೆಂಟ್ಸ್ ಜೊತೆ. ಸೊ ಆ್ಯಕ್ಚುಲಿ ನಾನು ವೆರಿ ಸೂನ್ ನಾನು ಈ ಫೀಲ್ಡ್ಗೆ ಬಂದ್ಬಿಟ್ಟೆ. ಸೊ ಅದರಿಂದ ಕಾಲೇಜ್ ಐ ವಾಸನ್ ಏಬಲ್ ಟು ಅಟೆಂಡ್ ದಟ್ ಗ್ರೇಟ್. ಬಟ್ ಔಟ್ ಆಫ್ ಸಿಲೆಬಸ್ ಅಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ನಾನು ತುಂಬಾ ಈ ಕಾಲೇಜ್ ಹುಡುಗಿರು ಎಲ್ಲರೂ ಇದ್ರಲ್ಲ, ನಾನೊಂದು ಐ ಫೆಲ್ಟ್ ಲೈಕ್ ಎ ಸ್ಟೂಡೆಂಟ್ ಅಲ್ಲಿ ಇನ್ ದ ಮಿಡಲ್ ಆಫ್ ದ ಸೆಟ್ಸ್. ಸೊ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ತುಂಬಾ ಬೆಸ್ಟ್ ಅನ್ಸುತ್ತೆ. ಎಸ್, ಅಂಡ್ ನೀವು ನೋಡಿದ್ರೆ ಒಂದು ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಇದೆ, ಲೈಕ್ ಒಂದು ಸನ್ಬರ್ನ್ ಫೆಸ್ಟ್ ಅದು ಆಕ್ಚುಲಿ. ಸೊ ನಮ್ ಪ್ರದೀಪ್ ಸರ್ದು ಫುಲ್ ಕಾಂಟ್ಯಾಕ್ಟ್ಸ್ ಇದೆಯಲ್ಲ, ಅದರಿಂದ ವಿ ವರ್ ಏಬಲ್ ಟು ಶೂಟ್ ಇನ್ ದ ಮಿಡಲ್ ಆಫ್ ದಟ್ ಫೆಸ್ಟ್. ಅದು ತುಂಬಾನೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಒಂದು ಬೌನ್ಸರ್ಸ್ ಇರ್ಲಿಲ್ಲ, ಯಾರು ಇರ್ಲಿಲ್ಲ, ಬಟ್ ಸ್ಟೂಡೆಂಟ್ಸೇ ಆ ಒಂದು ರೆಸ್ಪೆಕ್ಟ್ ಕೊಟ್ರು. ಬಿಕಾಸ್ ಪ್ರದೀಪ್ ಅವರು ಹಿ ಗೋಸ್ ಟು ಆಲ್ ದ ಕಾಲೇಜಸ್ ಅಲ್ವಾ, ಸೊ ಅವ್ರ ರೆಸ್ಪೆಕ್ಟ್ ಇಂದ ದೇ ವರ್ ಆಲ್ ವೆರಿ ರೆಸ್ಪೆಕ್ಟ್ಫುಲ್ ಆನ್ ದ ಸೆಟ್. ಸೊ ತುಂಬಾನೇ ಎಂಜಾಯ್ ಮಾಡಿದ್ದೆ ಆ ಶೂಟ್ ನ.
ಸೂಪರ್ ನೈಸ್. ಆ್ಯಂಡ್ ಇವಾಗ ಕತೆ ಆಗಿರ್ಬೋದು, ಚಿತ್ರಕಥೆ, ಡ್ಯಾನ್ಸ್, ಕಾಸ್ಟ್ಯೂಮ್, ಡೈರೆಕ್ಷನ್, ಆ್ಯಕ್ಟಿಂಗ್, ಪ್ರತಿಯೊಂದಕ್ಕೂ ಕೂಡ ನೀವು ಅಂದರೆ ಪ್ರತಿಯೊಂದನ್ನು ನೀವು ಮ್ಯಾನೇಜ್ ಮಾಡಿದರೆ ಅದು ಹೇಗೆ ಸಾಧ್ಯ ಆಯಿತು ಅಂತ, ಆ್ಯಂಡ್ ಆ ಎನರ್ಜಿ ಬಗ್ಗೆ, ಆ್ಯಂಡ್ ಅದು ಕಷ್ಟ ಆಗಿರ್ಬೋದು ಅಥವಾ ಏನು ಫೇಸ್ ಮಾಡಬೇಕಾಗುತ್ತೆ? ಫೇಸ್ ಅಂದರೆ ಅದು ರೀಸನ್ನು ನಾನು ಮಾಡಬೇಕು ಅಂತನೂ ಅಲ್ಲ, ಅಥವಾ ಮಾಡೋರು ಒಳ್ಳೆಯವರು ಇನ್ನೂ ಚೆನ್ನಾಗಿರೋರು ಇಲ್ಲ ಅಂತ ಅಲ್ಲ. ರೀಸನ್ ಏನಂದರೆ ತುಂಬ ಟೈಮ್ ನಾನು ಒಂದು ಫೀಲ್ ಮಾಡಿಬಿಟ್ಟಿದ್ದೆ, ಇದು ಈ ಥರನೇ ಬರಬೇಕು ಪ್ರಾಡಕ್ಟು. ಸೊ ನಾನು ಯಾರನ್ನ ಕೊರಿಯೋಗ್ರಾಫರ್ ಭೇಟಿ ಆದಾಗ ನಾನು ಹೇಳ್ತಾ ಇದ್ರೆ, ಇನ್ನೇನು ನೀವೇ ಎಲ್ಲ ಹೇಳ್ಬಿಟ್ರಲ್ಲ ಸರ್, ನಾವು ಮಾಡೋದೇನಿದೆ. ಸೊ ಅವ್ರಿಗೆ ಬಂದಾಗ ಅವ್ರಿಗೊಂದು ಸ್ಪೇಸ್ ಕೊಡ್ಬೇಕಲ್ವಾ, ಆ ಥರ ಒಂದು ಇದಾಗ್ತಿತ್ತು. ಅವರೇ ಸಜೆಸ್ಟ್ ಮಾಡಿದ್ದು ಇನ್ಫ್ಯಾಕ್ಟು. ಯಾಕಂದ್ರೆ ನಮ್ಮಲ್ಲಿ ಒಂದು ಕೆಲವು ರೂಲ್ಸ್ ಇರುತ್ತೆ ಚೇಂಬರ್ದು, ಫಾಲೋ ಮಾಡ್ಬೇಕಾಗುತ್ತೆ. ಬಟ್ ಡೈರೆಕ್ಟರ್ ಮಾಡ್ಬೋದಂತ ಇದೆ ಅಂತ ಅಡ್ವೈಸ್ ಮಾಡಿದ್ರು. ಸರಿ ಟ್ರೈ ಮಾಡೋಣ ಇರಿ ಅಂತ ಒಂದು ಚಿಕ್ಕದು ಮಾಂಟಾಜಸ್. ಆಕ್ಚುಲಿ ರಿತಿಕಾ ಹೆಂಗೆ ಅಂದ್ರೆ, ಈಗ ನಾ ಕೊರಿಯೋಗ್ರಫಿ ಅಲ್ಲಿ ಒಂದು ಸ್ಟೆಪ್ ಕಂಪೋಸ್ ಮಾಡ್ತೀವಿ, ಒಂದು ಕಪಲ್ ಪ್ರೀತಿ ಆಗಿದ್ದಲ್ಲಿ ನಿಮ್ಗೆ ಹೈಲೈಟ್ ಆಗಿ ಕಾಣಿಸುತ್ತೆ, ಅದ್ರ ಮೇಕಿಂಗ್ ವಿಜುವಲ್ಸ್ ಎಲ್ಲ ಹಾಕಿದೀವಿ. ರಿತಿಕಾ ಎಲ್ಲ ಹುಡುಗರಿಗೂ ಕರೆದಿ ಸ್ಟೆಪ್ಸ್ ಹೇಳ್ಕೊಡ್ತಾ ಇರ್ತಾರೆ, ನಾನೆಲ್ಲ ಹುಡುಗಿರಿಗೂ ಕರೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇರ್ತೀನಿ. ಯಾಕಂದ್ರೆ ಅದು ಕಪಲ್ ಡ್ಯಾನ್ಸ್ ಅಲ್ಲ, ಆಪೋಸಿಟ್ ಜೆಂಡರ್ ಅವ್ರಿಗೆ ಗೊತ್ತಾಗ್ಲಿ ಹೆಂಗ್ ಮೂವ್ ಮಾಡ್ಬೇಕಂತ ಎಲ್ಲ ಹಂಗೆ ಮಾಡಿ ಮತ್ತೆ ಇದು ಮಾಡ್ತೀವಿ. ಅದು ಒಂದು ಆರ್ಟಿಸ್ಟ್ ಆಗಿ ಅವ್ರಿಗೆ ಪಾಪ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಗ್ಯಾಪ್ ಸಿಕ್ಕರೆ ರೆಸ್ಟ್ ಮಾಡಬೇಕು ಆರ್ಟಿಸ್ಟು, ಮತ್ತೆ ಫ್ರೆಶ್ ಕಾಣಿಸ್ಬೇಕು. ಆ ಕ್ಲೀಷನ್ ಎಲ್ಲ ಬ್ರೇಕ್ ಮಾಡಿ ನಾವೊಂದು ಆ ಪ್ರೀತಿಯಾಗಿದೆ ಸಾಂಗ್ ಮಾಡಿದೀವಿ. ಓಕೆ, ನಮ್ಮ ಮಾತುಕತೆ ಹಂಗೆ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಈ ಮೂವಿ ಬಗ್ಗೆ ಮಾತಾಡೋದಕ್ಕೆ. ಯಾರು ಏನು ಅಂತೆಲ್ಲ ಕೇಳೋಣವಾ? ಓಕೆ, ಹಲೋ ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಗುಡ್ ಆಫ್ಟರ್ನೂನ್. ಯಾರಿದು? ಮೇಡಮ್ ರವಿ ಅಂತ ಮಾತಾಡ್ತಿರೋದು, ಯಾವ ಊರು? ಕನಕಪುರ. ವಾವ್, ಏನ್ ಮಾಡ್ಕೊಂಡಿರೋದು? ಮೇಡಮ್ ನಾವು ಗಾರೆ ಕೆಲಸ ಮಾಡ್ತಿರೋದು ಮೇಡಮ್. ಓ ಸೂಪರ್. ಇವಾಗ ಹೇಳಿ, ಔಟ್ ಆಫ್ ಸಿಲೆಬಸ್ ಅಂತ ಒಂದು ಹೊಸ ಮೂವಿ ರಿಲೀಸ್ ಆಗ್ತಾ ಇದೆ. ಇನ್ನೇನು ಡಿಸೆಂಬರ್ 27ಕ್ಕೆ ರಿಲೀಸ್ ಆಗ್ತಿದೆ. ಈ ಮೂವಿದು ಟ್ರೈಲರ್ ನೋಡಿದ್ರಾ? ಹ್ಞೂ ಮೇಡಮ್ ನೋಡಿದ್ವಿ, ಟ್ರೈಲರ್ ತುಂಬಾ ಇಷ್ಟ ಆಯ್ತು ಮೇಡಮ್ ನಮ್ಗೆ. ಹಾ, ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಮೇಡಮ್ ನಮ್ ತಮ್ಮನ್ ಮಗ ಅವನು ಕಾಲೇಜಲ್ಲಿ ಓದ್ತಾ ಇದ್ದ. ಹ್ಮ್, ಅವನು ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಓಕೆ. ಅವನಿಗೊಂದ್ಸಲ ಹಿಂಗೆ ಯಾರೋ ಹೀಗೆ ಸಿನಿಮಾದಲ್ಲಿ ಚಾನ್ಸ್ ಇದೆ ಅಂತ ಹೇಳಿ ಮಾತಾಡಿದಾಗ, ಅವರು ಅದೇ ಈಗ ಔಟ್ ಆಫ್ ಸಿಲೆಬಸ್ ಅಂತ ಹಿಂಗೆ ಎಲ್ಲ ಪೋಸ್ಟ್ ನೋಡ್ಕೊಂಡು ಅವನು ಫೋನ್ ಮಾಡಿ ಹಿಂಗೆ ವಿಚಾರಿಸ್ಕೊಂಡು ಶೂಟಿಂಗ್ ಅವನು ಬಂದಿದ್ದ. ಓಕೆ ಓಕೆ. ಅವ್ನ್ ರಮೇಶ್ ಅಂತ ನಮ್ಮ ಹುಡುಗನ ಹೆಸರು. ಅದಕ್ಕೆ ನಾವು ಮಾತಾಡೋಣ ಅಂತ ಹೇಳಿ ಮಾಡಿದ್ವಿ ಮೇಡಮ್. ಓಕೆ, ಇವಾಗ ಇದೇ ಸಿನಿಮಾದ ಹೀರೋ ಹೀರೋಯಿನ್ ಅಂಡ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಪ್ರದೀಪ್ ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ ನಮಸ್ತೆ. ಯಾವ ಕಾಲೇಜು ನಿಮ್ಮ ಹುಡುಗ? ತುಂಬಾ ಇಷ್ಟ ಆಯ್ತು ಅಣ್ಣ. ಅಣ್ಣ ಯಾವ ಕಾಲೇಜು ನಿಮ್ಮ ಹುಡುಗ? ಅಣ್ಣ ಅವನು ಕನಕಪುರ ಗೌರ್ಮೆಂಟ್ ಕಾಲೇಜ್ ಅಣ್ಣ. ಕನಕಪುರ ಗೌರ್ಮೆಂಟ್ ಕಾಲೇಜು, ಹೌದು. ಅವ್ರಿಗೆ ಥ್ಯಾಂಕ್ ಯು ಹೇಳಿದೆ ಅಂತ ಹೇಳಿ. ತುಂಬಾ ಜನ ಯಾಕಂದ್ರೆ ಇಷ್ಟು ಸಪೋರ್ಟ್ ಇಲ್ಲದೆ ಈ ಸಿನಿಮಾ ಹಿಂಗೆ ಆಗ್ತಿರಲಿಲ್ಲ. ಏನು ಇಷ್ಟ ಆಯ್ತು ಟ್ರೈಲರಲ್ಲಿ? ಅಣ್ಣ ಟ್ರೈಲರ್ ಅಲ್ಲಿ ಒಂದು ಅಚ್ಯುತ್ ಸರ್ದು ಈಗೋ 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 ಅಂತ ಹೇಳ್ತಾರಲ್ಲ ಅಣ್ಣ, ಅದು ಬಹಳ ಇಷ್ಟ ಆಯ್ತು ಅಣ್ಣ ನಮ್ಗೆ. ಅದು ಅಚ್ಯುತ್ ಸರ್ದಂತೂ ತುಂಬಾ ಚೆನ್ನಾಗಿದೆ ಅಣ್ಣ. ಮನೆಯವರೆಲ್ಲ ನೋಡಿದ್ವಿ, ಅದೊಂಥರ ತುಂಬಾ ಮನ್ಸಿಗೆ ಎಡ್ಸುತ್ತಣ್ಣ ಡೈಲಾಗ್ ಅದು. ಹೌದು. ಮತ್ತೆ ಅಚ್ಯುತ್ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ ನೋಡಿದಾಗ ನಮ್ಗೆ ಅನ್ಸುತ್ತೆ. ಮತ್ತೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಣ್ಣ ಟ್ರೈಲರ್ ಅಲ್ಲಿ. ಥ್ಯಾಂಕ್ ಯು. ನಮ್ಗಿಂತ ಹೀರೋಯಿನ್ ಜಾಸ್ತಿ ಹೀರೋಯಿನ್ ಕೂಡ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ಬೋದು. ಹೀರೋಯಿನ್ ಇದ್ದಾರೆ, ಅವ್ರ ಜೊತೆನೂ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ನಮಸ್ಕಾರ. ಮೇಡಮ್ ಟ್ರೈಲರ್ ಚೆನ್ನಾಗಿ ಕಾಣಿಸ್ತಿದಾರ ಮೇಡಮ್ ನೀವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ.